ವಿರಾಟ್ ಕೊಹ್ಲಿ. ಚೀಕು ಬಿಟ್ಟು ಟಿಂಗುರಿಂಗು ಮಂಕು ಅನ್ನಕ್ಕಾಗುತ್ತಾ ವಿರಾಟ್ ಕೊಹ್ಲಿ? ಪುಟ್ಟ, ಚಿಂಟು. ಹುಡುಗಿರು ಹುಡುಗರಿಗಿನ್ನ ತುಂಬಾ ಸೋಂಬೇರಿ. ಹಬ್ಬ, ನಿಮ್ ಕ್ವೆಶ್ಚನ್ಗಳೇ ತುಂಬಾ ಉಲ್ಟಾ ಪಲ್ಟಾ ತರ ಇದೆ. 4 ಕನ್ನಡ ಫಿಲ್ಮ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ಹೀರೋಯಿನ್ ಒಂದಾಗಲ್ಲ. ಮೊನ್ನೆ ಸಪ್ತಸಾಗರ ಪಾರ್ಟ್ 1, ಸಪ್ತಸಾಗರ ಪಾರ್ಟ್ 2. ಅಮ್ಮ ಹತ್ರ ಬೈಸ್ಕೊಳ್ಳೋ 4 ಬೈಗುಳಗಳು. ಅತಿ ಆಡ್ಬೇಡ ಅಂತ ಬೈತಾರೆ. ಆಶಿಕಾ ಅಷ್ಟು ಒಳ್ಳೆ ಹೀರೋಯಿನ್ ಸಿಗೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿದೀವಿ ಬಿಡಿ. ಇದು ರಾಂಗ್ ಆನ್ಸರ್. ನಿಮ್ ಬಗ್ಗೆ ಇಂಟರ್ನೆಟ್ ಅಲ್ಲಿ ಒಂದು ಒಪಿನಿಯನ್ ಇದೆ ದಟ್ ಯು ಆರ್ ಅಂಡರ್ ಯುಟಿಲೈಸ್ಡ್ ಇನ್ ದ ಇಂಡಸ್ಟ್ರಿ ಅಂತ. ಕಮಿಂಗ್ ಟು ಗತ ವೈಭವ, ಒನ್ ಲೈನರ್ ಏನು ಸರ್ ಇದು? ಸಮುದ್ರ ಮಂಥನ ನಡಿಬೇಕಾದ್ರೆ ನಡೆಯುವಂತ ಒಂದು ಘಟನೆ 1498ರಲ್ಲಿ ವಾಸ್ಕೋ ಡ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯುವಂತದಕ್ಕೆ ಕನೆಕ್ಟೆಡ್ ಇದೆ. ಸೊ ನಿಮ್ ಆಕ್ಟಿಂಗ್ ಪ್ರಾಸೆಸ್ ಹೇಗೆ? More of a method actor than spontaneous actor ನಾನು. ಐಟಮ್ ಸಾಂಗ್ಸ್ ಆರ್ ಕ್ರಿಂಜ್. ಎಲ್ರಿಗೂ ನಮಸ್ಕಾರ. ಇವತ್ ನಮ್ ಜೊತೆ ಗತವೈಭವ ಚಿತ್ರತಂಡದಿಂದ ಹೀರೋ ಆಗಿ ಡೆಬ್ಯೂಟ್ ಮಾಡ್ತಾ ಇರೋ ದುಷ್ಯಂತ್ ಅವರು, ಹಾಗೆ ಹೀರೋಯಿನ್ ಆದ ಆಶಿಕಾ ರಂಗನಾಥ್ ಅವರು ಇದ್ದಾರೆ. ಇಬ್ಬರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೆಟ್ರೋ ಸಾಗಾ. Thank you. ಸೊ ಮೇನ್ ಕ್ವಶನ್ಸ್ ಹೋಗೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಳ್ಳೋಣ. ಲಾಸ್ಟ್ 24 hours ಅಲ್ಲಿ ನೀವು ಮಾಡಿರೋ ಎಕ್ಸೈಟಿಂಗ್ ಅಥವಾ ಬೋರಿಂಗ್ ಥಿಂಗ್ ಅಂದ್ರೆ ಯಾವುದು? Last 24 hours ಅಲ್ಲ. ಇದಕ್ಕೆ ನಂಗೆ ಹಿಂಗ್ ಕ್ವಶನ್ ಕೇಳಿದ್ರೆ ಫಾರ್ ಎಕ್ಸಾಂಪಲ್ ಎಕ್ಸೈಟಿಂಗ್ ನಾನ್ ಮಾಡಿದ್ದು ಅಂದ್ರೆ ಮಲಗಿದ್ದು. ನಿನ್ನೆ ಪೂರ್ತಿ ಮಲಗಿದ್ದೆ ನಾನು ಮಲಗಿಲ್ವಲ್ಲ, ಅದೇ ಬೋರಿಂಗ್. ನಾನು ಶೂಟ್ ಮಾಡ್ತಿದ್ದೆ ಒಂದು ಸೆಟ್ ಸಾಂಗ್ ಹೈದರಾಬಾದ್ ಅಲ್ಲಿ. ಶೂಟ್ ಮುಗಿಸ್ಕೊಂಡು ನಿದ್ದೆ ಆಗಿಲ್ಲ, ಕರೆಕ್ಟ್ ಆಗಿ ಬಂದಿರೋದು. ಅದು ಎಕ್ಸೈಟಿಂಗ್ ನ್ಯೂಸ್. ನನಗೂ ಎಕ್ಸೈಟಿಂಗ್ ಇದೆ. ನಾನು ಗಣೇಶ್ ಸರ್ ಮೀಟ್ ಆದೆ, ನಾನು ಶರಣ್ ಸರ್ ಮೀಟ್ ಆದೆ. ಸೂಪರ್. ಎಂತ ಎಕ್ಸೈಟಿಂಗ್ ವಿಷಯ. ಮರ್ತೋಗ್ಬಿಟ್ಟಿವಿ, ನಿದ್ದೆ ಮಾಡಿಲ್ವಲ್ಲ, ಮರ್ತೋಗ್ಬಿಟ್ಟಿವಿ. ಓಕೆ. ಸೊ ಆಶಿಕಾ ಅವರೇ, ನಿಮ್ ಬಗ್ಗೆ ನೀವು ಇಂಟರ್ನೆಟ್ ಅಲ್ಲಿ ನೋಡಿರುವಂತಹ ಯುನೀಕ್ ಆರ್ ವಿಯರ್ಡೆಸ್ಟ್ ಥಿಂಗ್ ಏನು? ಎಲ್ಲಾ ಕಡೆ ನನ್ನ ಹೆಸರು ಆಶಿಕಾ ರಂಗನಾಥ್, ಎಲ್ಲಾ ಕಡೆ ಆಶಿಕಾ ರಂಗನಾಥನ್ ಅಂತಾರೆ. ಅದು ನಂಗೆ ತುಂಬಾ ಇರಿಟೇಟ್ ಆಗುತ್ತೆ ನಮ್ಮ ಹೆಸರನ್ನ ತಪ್ಪಾಗಿ ಬಳಸಿದ್ರೆ. ಸೊ ಆಶಿಕಾ ರಂಗನಾಥನ್ ಅಲ್ಲ. ಮೂವಿ ರಿಲೀಸ್ ಆದ್ಮೇಲೆ ನಿಮ್ ಬಗ್ಗೆ ಯಾವ್ದಾದ್ರು ಯುನೀಕ್ ಥಿಂಗ್ ಅಥವಾ ವಿಯರ್ಡೆಸ್ಟ್ ಥಿಂಗ್ ಪೀಪಲ್ ಸರ್ಚ್ ಮಾಡ್ತಾರೆ ಅಂದ್ರೆ ಏನಿರ್ಬಹುದು? ಅಲ್ಲ, ಆಲ್ರೆಡಿ ಬಂದ್ಬಿಟ್ಟಿದೆ. ಹೌದಾ? ಹೇಳಿ. ದುಬೈ ಹುಡುಗ. ನಾವು ಪೋರ್ಚುಗಲ್ ಅಲ್ಲಿ ಶೂಟ್ ಮಾಡಕ್ ಹೋದಾಗ ಅಲ್ಲೆಲ್ಲ ನಾವೆಲ್ಲ ಜೊತೆಗೆ ಓಡಾಡ್ತಿದ್ವಿ, ಟೀಮ್ ಜೊತೆ ಎಲ್ಲ. ಸೊ ನನ್ನ ಇವರ ಫೋಟೋಸ್ ಅವಾಗ ಇನ್ನು ಒಟ್ಟಿಗೆ ಸಿನಿಮಾ ಪೋಸ್ಟರ್ಸ್ ಎಲ್ಲ ಬರೋದಾಗ್ಲಿ ಅದೆಲ್ಲ ಇರ್ಲಿಲ್ಲ. ಈಗ ಒಂದ್ ಕೆಲವು ತಿಂಗಳ ಹಿಂದೆ ಆಗಿನ ಫೋಟೋನ ತಗೊಂಡು ಆಶಿಕಾ ಅವರು ಅವ್ರ ಬಾಯ್ ಫ್ರೆಂಡ್ ಜೊತೆ ದುಬೈ ಹುಡುಗನ ಜೊತೆ, ಅದು ಯಾರೋ ದುಬೈ ಹುಡುಗ ಅಂತ, ನಾಟ್ ಇವನ್ ಅವರು ಇಂಡಿಯನ್ ಅಲ್ಲ, ದುಬೈ ಹುಡುಗ ಮಾಡ್ಬಿಟ್ಟಿದ್ದಾರೆ. ದುಷ್ಯಂತ್ ಶೇಖ್. ರೀಸೆಂಟ್ ಆಗಿ ನೀವು ಕಲ್ತಿರೋ ಹೊಸ ಹಾಬಿ, ಅಡಾಪ್ಟ್ ಮಾಡ್ಕೊಂಡಿರೋ ಹೊಸ ಹಾಬಿ ಯಾವುದು? ಎಕ್ಸಾಂಪಲ್, ನಾನ್ ಟೈಮಿಗೆ ಸರಿಯಾಗಿ ಮಲ್ಗೋದು. ಕರೆಕ್ಟ್ ಆಗಿ 10:30 ಆಗ್ತಿದಂಗೆ ಟಕ್ ಅಂತ ಮಲ್ಕೊಂಡ್ಬಿಡ್ತೀನಿ. ನಿದ್ದೆ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ತುಂಬಾ ಇಷ್ಟಪಡ್ತೀರಾ ಅನ್ಸುತ್ತೆ ನಿದ್ದೆನ. ಉರಿತಾ ಇದೆ. ನಾನು ಜರ್ನಲ್ ಬುಕ್, ಅಕ್ಕ ಒಂದು ಜರ್ನಲ್ ಬುಕ್ ಗಿಫ್ಟ್ ಮಾಡಿದ್ದಾರೆ. ಸೊ ಅದನ್ನ ಎವ್ರಿ ಡೇ ಆಸ್ ಅ ಪ್ರಾಕ್ಟಿಸ್ ನಾನು ಅಂದ್ರೆ ನೈಟ್ ಶೂಟ್ ಮುಗಿಸ್ಕೊಂಡು ಹೋಗ್ಲಿ ಅಥವಾ ಪ್ರಮೋಷನ್ಸ್ ಮುಗಿಸ್ಕೊಂಡು ಹೋಗ್ಲಿ, ಎಷ್ಟೇ ಹೆಕ್ಟಿಕ್ ಇದ್ರು ಅದು ಒಂದು ಪೇಜ್, ಒಂದು ಪಾಸಿಟಿವ್ ಒಂದು ಅಫರ್ಮೇಷನ್ಸ್ ಆ ಥರದ್ದು ಒಂದಷ್ಟಿರುತ್ತೆ. ಅದನ್ನ ಓದಿ ಒಂದು ಸ್ಮಾಲ್ ರೈಟಿಂಗ್ ಎಕ್ಸಸೈಸ್ ತರ ಇರುತ್ತೆ, ಅದನ್ನ ಮುಗಿಸಿ ಮಲ್ಗೋ ಅಂತ ಅಭ್ಯಾಸ ಆಲ್ಮೋಸ್ಟ್ 1 ತಿಂಗಳಿಂದಾನು ಮಾಡ್ತಾ ಇದ್ದೀನಿ. ಒಂದು ನಾನು ಜರ್ನಲ್ ಬರಿತೀನಿ. ಜೊತೆಗೆ ನಾನು ಬೆಳಿಗ್ಗೆ ಎದ್ದಾಗ ರಾಯರ ಹಾಡು ಮತ್ತೆ ದೇವ್ರ ಹಾಡು ಕೇಳೋದು ಒಂದು ಹೊಸ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ರೆಡಿ ಆಗ್ಬೇಕಾದ್ರೆ. ಸಿನಿಮಾ ಹತ್ರ ಬಂತು ಅಂತನಾ? ಅದಕ್ಕಿಂತ ಮುಂಚೆ ನಾನು ಕಮಿಂಗ್ ಟು ಗತ ವೈಭವ, ಒನ್ ಲೈನರ್ ಏನು ಸರ್ ಇದು? ಫ್ಯಾಂಟಸಿ. ಓಕೆ. ಪುನರ್ಜನ್ಮ. ಓಕೆ. ಗತಿಸಿ ಹೋದ ವೈಭವ. ಒಂದು 3 to 4 ಹೈಲೈಟ್ಸ್ ಆಫ್ ದ ಫಿಲ್ಮ್ ಹೇಳೋದಾದ್ರೆ? ಹೈಲೈಟ್ಸ್ ಅಂದ್ರೆ ದೇವಲೋಕ ಸಮುದ್ರ ಮಂಥನ ನಡಿಬೇಕಾದ್ರೆ ನಡೆಯುವಂತ ಒಂದು ಘಟನೆ. ಅದು 1498ರಲ್ಲಿ ವಾಸ್ಕೋ ಡ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯುವಂತದಕ್ಕೆ ಕನೆಕ್ಟೆಡ್ ಇದೆ. ಇವೆರಡು ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಒಬ್ಬ ಕಂಬಳ ವೀರ ಮತ್ತು ಅವನ ಒಂದು ಪ್ರೇಮ ಕಥೆ ಇದಕ್ಕೆ ಸಂಬಂಧ ಇರುತ್ತೆ. ಈ 3 ಪ್ರಸ್ತುತ ಇವತ್ತಿಗೆ ಸಂಬಂಧ ಇದೆ ಅನ್ನೋದು. ಸೊ ಇದೇ ಹೈಲೈಟ್, 4 ಜನ್ಮ. ನಿಮ್ಮ ಪ್ರಕಾರ ಹೈಲೈಟ್ಸ್ ಅಂತ ಹೇಳೋದಾದ್ರೆ ಯಾವುದು? ಐ ಥಿಂಕ್ ಒಂದೇ, ಯೂಶಲಿ ಒಂದ್ ಸಿನಿಮಾದಲ್ಲಿ ನಾವು ಒಂದ್ ಕತೆ ನೋಡಿರ್ತೀವಿ, ಫ್ಲಾಶ್ ಬ್ಯಾಕ್ ಕಟ್ ನೋಡಿರ್ತೀವಿ.
ಒಂದೆರಡು ಕತೆಗಳಿರ್ಬೋದು, ಅಥವಾ ಒಂದೇ ಒಂದು ಸೀರೀಸ್ ಅಲ್ಲಿ 4 ಕತೆಗಳು ಬರುವಂತದ್ದು, 4 ಬೇರೆ ಬೇರೆ ಕ್ಯಾರೆಕ್ಟರ್ಸ್, ಬೇರೆ ಬೇರೆ ಡೈರೆಕ್ಟರ್ಸ್ ಕೆಲಸ ಮಾಡಿರ್ತಾರೆ. ಬಟ್ ಪ್ರಾಬಬ್ಲಿ ದಿ ಓನ್ಲಿ ಒನ್ ಫಿಲಮ್ ವಿಚ್ ಹ್ಯಾಸ್ 4 ಡಿಫ್ರೆಂಟ್ ಸ್ಟೋರೀಸ್, ಸೇಮ್ ಆಕ್ಟರ್ಸ್, ಸೇಮ್ ಟೆಕ್ನಿಕಲ್ ಟೀಮ್ ಎಲ್ಲವೂ ಇರುವಂತದ್ದು. ಐ ಥಿಂಕ್ ಅದು ಫಾರ್ ದ ವೆರಿ ಫಸ್ಟ್ ಟೈಮ್ ಬರ್ತದೆ. ಸೊ ದಟ್ ಇಸ್ ಅನ್ ಹೈಲೈಟ್ ಫಾರ್ ಮೀ. ಅದೆಲ್ಲ ಪೋಣಿಸಿದಾರಲ್ಲ ಒಂದೇ ಸಿನಿಮಾ ಕಥೆ, ಎಲ್ಲವೂ ಒಂದ್ರಲ್ಲೇ ಅದು ಪೋಣಿಸಿ ಒಂದೇ ಕಥೆಯಾಗೆ ನಿಲ್ಲುತ್ತೆ ಇದು ಟುವರ್ಡ್ಸ್ ದಿ ಎಂಡ್. ಸೊ ಅದು ದೊಡ್ಡ ಹೈಲೈಟ್ ಅನ್ಬೋದು ಸಿನಿಮಾದಲ್ಲಿ. ಸೂಪರ್ ಸೂಪರ್. ತುಂಬಾ ಜಾಸ್ತಿ ಮಾತಾಡ್ಬಿಟ್ವಿ. ನೆಕ್ಸ್ಟ್ ರೌಂಡ್ ಹೋಗೋದಕ್ಕೂ ಮುಂಚೆ ಒಂದು ಸಿಂಪಲ್ ಗೇಮ್ ಆಡೋಣ. ನಾವು ಒಂದಷ್ಟು ಕ್ವೆಶ್ಚನ್ಸ್ ಕೇಳ್ತಾ ಹೋಗ್ತೀವಿ, ಅದಕ್ಕೆ 5 ಸೆಕೆಂಡ್ ಅಲ್ಲಿ ರಪ್ ಅಂತ ಆನ್ಸರ್ ಮಾಡ್ಬೇಕು. ಓಕೆನಾ? ನೆನ್ಪಿರ್ಲಿ 5 ಸೆಕೆಂಡ್ ಟೈಮ್. 5 ಸೆಕೆಂಡ್. ನೀವು ಇಷ್ಟು ಉದ್ದ ಕತೆ ಹೊಡಿಯೋದು ನೀವ್ ಫಸ್ಟ್ ನೀವ್ ಹೇಳ್ಬೇಕು, ಆಮೇಲೆ ನಾನು ಹೇಳ್ತೀನಿ. ಮೊದಲು ಅವ್ರು ಹೇಳ್ತಾರೆ, ಆಮೇಲೆ ನಾನು ಹೇಳ್ತೀನಿ. ಹಾಗೇನಿಲ್ಲ, ಇಬ್ರದು ಇಬ್ರಿಗೂ ಇದೆ. ಸೀನಿಯರ್ ರೀ ನೀವು, ಹಂಗೆಲ್ಲ ಏನಿಲ್ಲ, ಚೆನ್ನಾಗಿ ಸಿನಿಮಾ ಮಾತಾಡ್ತೀರಾ. ಮಾಡಿರೋದು ನೀವ್ ಹೇಳಿ ಫಸ್ಟ್. ಓಕೆ, ಲೇಡೀಸ್ ಫಸ್ಟ್ ಹಂಗಾದ್ರೆ. ಕರೆಕ್ಟ್. ಸರಿ ಆಯ್ತು. 4 ಕನ್ನಡ ಫಿಲಂ ಟೈಟಲ್ಗಳು ಸ್ಟಾರ್ಟಿಂಗ್ ವಿತ್ ಜಿ ಎಕ್ಸೆಪ್ಟ್ ಗತಾ ವೈಭವ. ಗಂಧದ ಗುಡಿ, ಹಾ ಗಂಧದ ಗುಡಿ ಪಾರ್ಟ್ 2. ಓಕೆ, ಗಂಧದ ಗುಡಿ ಅಪ್ಪು ಸರ್ ಮಾಡಿರೋದು. 3 ಆಯ್ತಾ? ಇನ್ನೊಂದು ಗಾಳಿಪಟ. ಓಕೆ, ಗಾಳಿಪಟ 2. ಗಾಳಿಪಟ ಸರಿ ಆಯ್ತು, ಇಲ್ಲೇ ಮುಗಿಸ್ಬಿಟ್ರಿ. ನಿಮ್ಗೆ ಆಶಿಕ್ ಅವ್ರಿಗೆ ನೀವು 3 ಫನ್ನಿ ಫೇಸಸ್ ವಿತ್ ಸೌಂಡ್ ಮಾಡ್ಬೇಕು. ಫನ್ನಿ ಫೇಸಸ್ ವಿತ್ ಸೌಂಡ್. ಅಯ್ಯಯ್ಯೋ. ಹಿ 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 ಹೋ 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 ಆ ತರ. ಇದಿಷ್ಟ ನನಗೆ. ನೈಸ್. ಆಮೇಲೆ ಇದು ಅಯ್ಯೋ, ಫುಲ್ ಬ್ಲಾಸ್ಟ್, ಫುಲ್ ಆಂಗರ್, ಇದೆಲ್ಲ ಫುಲ್ ಎಲ್ಲ ಆಮೇಲೆ ಸಿಟ್ ಮಕ್ಕಳ ಎಮೋಜಿ. ಅದೇ ಫುಲ್ ಛಿದ್ರ ಆಗಿರುತ್ತಲ್ಲ, ಫುಲ್ ಆಂಗರ್. ಓಕೆ, ಆಶಿಕ್ ಅವ್ರು ಕ್ಯೂಟ್ ಆಗಿ ಸಿಟ್ ಮಾಡ್ಕೊಂಡ್ರೆ ಹೆಂಗ್ ಮಾಡ್ಕೊಂತಾರೆ? ಅದೇ ಕ್ಯೂಟ್ ಆಗಿರಲ್ಲ ಬಿಡಿ. ಹೌದಾ? 4 ಕನ್ನಡ ಫಿಲ್ಮ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ಹೀರೋಯಿನ್ ಒಂದಾಗಲ್ಲ. ಮುಂಗಾರು ಮಳೆ. ಮುಂಗಾರು ಮಳೆ. ದುನಿಯಾದಲ್ಲಿ ದುನಿಯಾಲಿ ಆಗಲ್ವಾ? ಹಾ, ದುನಿಯಾ. ನೀವೇ ಹೇಳ್ಕೊಟ್ಬಿಟ್ರಿ. ಇಂತಿ ನಿನ್ನ ಪ್ರೀತಿಯ. ಈ ಮೊನ್ನೆ ಸಪ್ತಸಾಗರ ಪಾರ್ಟ್ 1, ಸಪ್ತಸಾಗರ ಪಾರ್ಟ್ 2. ಓಕೆ, ಮನೇಲಿ ಸಾಕೋ 5 ಪ್ರಾಣಿಗಳ ಹೆಸರು. ನಾಯಿ, ಬೆಕ್ಕು, ರ್ಯಾಬಿಟ್, ಕೋಳಿ. ನಮ್ಮೂರ್ ಕಡೆ ಕೋಳಿ. ಹಸು. ಕುರಿ. ಹಸು. ಗಂಡು ಕೋಳಿ, ಹೆಣ್ಣು ಕೋಳಿ. ಅದನ್ನೇ ಸಿನಿಮಾ ಥಿಯೇಟರ್ ಅಲ್ಲಿ ಮಾಡೋ 4 ಕೆಲಸಗಳು. 4 ಕೆಲಸ. ಪಾಪ್ಕಾರ್ನ್ ತಿನ್ನೋದು, ಬೋರ್ ಆಗ್ತಿದ್ರೆ ಫೋನ್ ಚೆಕ್ ಮಾಡೋದು, ನೋಟಿಫಿಕೇಶನ್ಸ್. ಸಖತ್ತಾಗಿರೋ ಸೀನ್ ಬಂದ್ರೆ ಚಪಾಳಿ ಹೊಡಿಯೋದು, ಶಿಲೆ ಹೊಡಿಯೋದು. ಲಾಸ್ಟ್ ಒಂದು ಬಿಡಿ, ಅಷ್ಟು ಸಾಕು. ಸಾಕು ಬಿಡಿ. ಅಮ್ಮ ಹತ್ರ ಬೈಸ್ಕೊಳ್ಳೋ 4 ಬೈಗುಳಗಳು. ಅತಿ ಆಡ್ಬೇಡ ಅಂತ ಬೈತಾರೆ. ಆಮೇಲೆ ಹುಚ್ಚಿಡ್ದಿದ್ಯಾ, ಕತ್ತೆ, ಸೋಂಬೇರಿ. ಸೋಂಬೇರಿ ಎಲ್ಲ ಇಲ್ಲ, ಹೋಗ್ ಮಲ್ಕೋ, ಯಾಕೆ ಇಷ್ಟ ಇದಾಗ ಆಡ್ತೀಯ ಅಂತ ಬೈತಾರೆ. ಸೊ ಮಲಗ್ಸೋದ್ರಲ್ಲೇ ಇರ್ತಾರೆ ನಮ್ಮ ಮನೇಲಿ, ಎಬ್ಸೋದೆಲ್ಲ ಇಲ್ಲ ಅಷ್ಟೇ. ಓಮ್ನಿ ಕಾರ್ನ ಏನೇನಕ್ಕೆ ಯೂಸ್ ಮಾಡ್ಬೋದು? 3 ಕಿಡ್ನಾಪ್ ಮಾಡಕ್ಕೆ ಅಂತ ಸಿನಿಮಾಗಳಲ್ಲಿ ತೋರಿಸ್ಬಿಟ್ಟಿದೀವಿ. ಮಕ್ಕಳನ್ನ ಈ ಕಡೆ ಆ ಕಡೆ ಬೆಂಚ್ಗಳ ತರ ಹಾಕ್ಬಿಟ್ಟು ಮಕ್ಕಳು, ಸ್ಕೂಲ್ ಮಕ್ಕಳನ್ನ ತುಂಬಿಸ್ಕೊಂಡು ಹೋಗೋದು. ಸದ್ಯ ಕರೆಕ್ಟ್ ಆಗಿ ಹೇಳಿದ್ರಿ. ಕಿಡ್ನಾಪ್ ಅಂದ್ಬಿಟ್ಟು ಮಕ್ಕಳು ಕಿಡ್ನಾಪ್ ಮಾಡೋದಕ್ಕೆ, ದೊಡ್ಡವ್ರು ಕಿಡ್ನಾಪ್ ಮಾಡೋದಕ್ಕೆ. ಸ್ಕೂಲ್ ವ್ಯಾನು ಏನಾದ್ರು ವ್ಯಾಪಾರ ಮಾಡಕ್ಕೆಲ್ಲ ಹಿಂದೆಗಡೆ ಓಪನ್ ಮಾಡ್ಕೊಂಡು ಮಾಡ್ತಾರಲ್ಲ ಅದು. ಇಲ್ಲ, ಬಾಯ್ಸ್ ಜಾಗ ಸಿಕ್ಕಿಲ್ಲ ಅಂದ್ರೆ ಒಳಗಡೆನೆ ಸೀಟ್ಗಳನ್ನ ತೆಗೆದು ಮಾಡೋದು. ಆಯ್ತಲ್ಲ, ಸಾಕು. ಆಚಿಕ, ನಿಮಗೆ ವಿರಾಟ್ ಕೊಹ್ಲಿ ಇಷ್ಟನಾ? ಆಫ್ ಕೋರ್ಸ್, ತುಂಬಾ ಇಷ್ಟ. ಅವರಿಗೆ 4 ಪೆಟ್ ನೇಮ್ಸ್ ಕೊಡ್ಬೇಕು ಅಂದ್ರೆ, ನಿಕ್ ನೇಮ್ ಕೊಡ್ಬೇಕಂದ್ರೆ ಯಾವ್ದು ಕೊಡ್ತಾರೆ? ವಿರಾಟ್ ಕೊಹ್ಲಿ ಅವ್ರಿಗೆ ಏನೋ ಒಂದು ಪೆಟ್ ನೇಮ್ ಇದೆ ಅಂತ. ಚಿಕ್ಕು ಬಿಟ್ಟು. ಚಿಕ್ಕು ಅವ್ರ ಹೆಸರು. ಓಕೆ. ಅವರು ಹೇಳ್ತೀವಂತ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಲ್ಲ, ನನ್ನದ್ರೆ ಹೆಲ್ಪ್ ಕೇಳ್ಬಾರ್ದು. ನಾನು ಕ್ರಿಕೆಟ್ ನೋಡಿ ಅಭ್ಯಾಸ ಇಲ್ಲ ನನಗೆ. ಏನೋ ಟಿಂಕು ರಿಂಕು ಮಂಕು ಅಂತ ಏನೋ ಒಂದು ಹೇಳಿ. ಟಿಂಕು ರಿಂಕು ಮಂಕು ಅನ್ನಕ್ಕಾಗುತ್ತಾ ವಿರಾಟ್ ಕೊಹ್ಲಿ? ಪ್ರೀತಿಯಿಂದ ಬೇಕಂದ್ರೆ ಕರೀಬೋದು. ಪ್ರೀತಿಯಿಂದ ಕರಿಬೋದಲ್ಲ. ಚಿನ್ನಿ, ಆಮೇಲೆ ಪುಟ್ಟ. ಕೇಳಕ್ಕೆ ಎಷ್ಟು ಇದಾಗಿದೆ. ಅಷ್ಟೇ ಸಾಕು. ಚಿಂಟು. ದುಬೈ ಹುಡುಗ. ಲಂಡನ್ ಹುಡುಗ. ಈಗ ಅವ್ರು ಅಲ್ಲಿದಾರಂತಲ್ಲ. ಲಂಡನ್ ಹುಡುಗ. 3 ಮೂವಿ ಕ್ಯಾರೆಕ್ಟರ್ಸ್ ನಿಮ್ಮ ರೂಮ್ ಮೇಟ್ ಆಗ್ಬೇಕು ಅಂದ್ರೆ ಯಾರ್ಯಾರು?
ಮೂವಿ ಕ್ಯಾರೆಕ್ಟರ್ಸ್. ಮೂವಿ ಕ್ಯಾರೆಕ್ಟರ್ಸ್ ಎಲ್ಲ ನಿಮ್ ಫೇವ್ರೆಟ್ ಹೀರೋಯಿನ್ ಮೂವಿ. ಹೇಳ್ಬೇಕು ಅನ್ಕೊಂಡೆ ರೂಮ್ಮೇಟ್ ಅಂತ ಇದೆ, ಹೇಳ್ಬೇಕು ಅನ್ಕೊಂಡೆ ಆಮೇಲೆ ಯಾವ ತರ ತಗೊಂತಾರೆ ಏನೋ ಅಂತ ಹೇಳ್ದಾಗ ಸುಮ್ಮನೆ. ಇಲ್ಲ ರೂಮ್ಮೇಟ್ ಅಂತ ಅಲ್ವಾ, ಸೊ ಪರವಾಗಿಲ್ಲ. ಅಲ್ಲ, ನನಗೆ ಬುಲ್ಬುಲ್ ಸಿನಿಮಾದಲ್ಲಿ ರಚಿತಾರಾಮ್ ಮೇಡಮ್ ಮಾಡಿರೋ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ. ಆಲವೈಕುಂಠ ಪ್ರಮೋಲದಲ್ಲಿ ಪೂಜಾ ಹೆಗಡೆ ಅವ್ರ ಪಾತ್ರ, ಗತವೈಭವದಲ್ಲಿ ದೇವಕನ್ಯೆ ಪಾತ್ರ ಇಷ್ಟ ಆಯ್ತು. ಅಲ್ಲ ಆದ್ರೂ ರೂಮ್ಮೇಟ್ಸ್ ಆಗಕ್ಕೆ ಬರೀ ಹೀರೋಯಿನ್ನೇ ಹುಡುಕ, ಅದಕ್ಕೆ ಹೇಳಿದೆ ಕ್ಯಾರೆಕ್ಟರ್ಸ್ ಇತ್ತದ ಹೀರೋಯಿನ್ ಕಡೆ ಹೇಳಿ ಅಂದ್ರೆ ಅದಕ್ಕೆ ಹೇಳಿದೆ. ಸುನಿ ಸರ್ ಮಾಡೋ ಎಲ್ಲಾ ಫಿಲಮ್ ಅಲ್ಲೂ ಹೀರೋಯಿನ್ಸ್ ತುಂಬಾನೇ ಚೆನ್ನಾಗಿರ್ತಾರೆ. ಕರೆಕ್ಟ್, ಅಲ್ಲಿ ಗ್ಯಾಪ್ ಬಿಡ್ದಂಗೆ ಕರೆಕ್ಟ್ ವ್ಯಾಲಿಡೇಷನ್ ಸಿಕ್ತು. ಸುನಿ ಸರ್ ನಿಮ್ಮನ್ನ ಗತವೈಭವಗೆ ಏನಕ್ಕೆ ಕಾಸ್ಟ್ ಮಾಡಿದ್ರು? ರಾಂಗ್ ಆನ್ಸರ್ಸ್ ಓನ್ಲಿ. ಅಯ್ಯೋ, ಸಪ್ತಪುತ್ರ ಕೊಡಬೇಕು ಅಂತ, ನೋಡಕ್ ಚೆನ್ನಾಗಿಲ್ಲ ಅಂತ, ನೋಡಕ್ ಚೆನ್ನಾಗಿಲ್ಲ ಅಂತ, ಆಕ್ಟಿಂಗ್ ಬರಲ್ಲ ಅಂತ, ಯಾವ 4 ಪಾತ್ರಕ್ಕೂ ಸೂಟ್ ಆಗಲ್ಲ ಅಂತ, ಒಂಚೂರು ಪಂಕ್ಚುಯಲ್ ಇಲ್ಲ ಅಂತ, ಒಂಚೂರು ಪಂಚರ್ ಇಲ್ಲ, ಡಿಸಿಪ್ಲಿನ್ ಇಲ್ಲ, ಫೋಕಸ್ಡ್ ಇಲ್ಲ ಅಂತ, ತುಂಬಾ ಟ್ಯಾಂಟ್ರಮ್ಸ್. ತುಂಬಾ ಟ್ಯಾಂಟ್ರಮ್ಸ್. ಅವ್ರೇನೋ ಅವ್ರು ರಾಂಗ್ ಆನ್ಸರ್ಸ್ ಕೊಟ್ರು, ನೀವು ರೈಟ್ ಕೊಡ್ತಾ ಇದೀರಾ, ರಾಂಗ್ ಕೊಡ್ತಾ ಇದೀರಾ. ನನ್ ಮನ್ಸಲ್ಲಿರೋದು ಹೇಳ್ತಾ ಇದೀನಿ. ಹೌದಾ? ಇನ್ನ ಎಷ್ಟ್ ದಿನ ಇನ್ನೂ ಪ್ರಮೋಷನ್ಗೆ ಇಲ್ಲ, ಆಶಿಕಾ ಅಷ್ಟು ಒಳ್ಳೆ ಹೀರೋಯಿನ್ ಸಿಗೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿದೀವಿ ಬಿಡಿ. ಇದು ರಾಂಗ್ ಆನ್ಸರ್. ನೋ ಕಮೆಂಟ್ಸ್. ಆಶಿಕಾ, ನಿಮಗೆ 3 ರೆಡ್ ಫ್ಲಾಗ್ಸ್ ಫಾರ್ ಆಶಿಕಾ ಇನ್ ರಿಲೇಶನ್ಶಿಪ್. ಟೈಮಿಗೆ ಸರಿಯಾಗಿ ಬರ್ದೇ ಇರೋದು, ಓಕೆ, ಹೈಜೀನ್ ಮೇಂಟೈನ್ ಮಾಡ್ಬೇಕು, ಓಕೆ, ಡರ್ಟಿ ಆಗಿದ್ರೆ ಆಗಲ್ಲ, ಓಕೆ, ಆಮೇಲೆ ಲಾಯಲ್ ಆಗಿರ್ಬೇಕು. ರೆಡ್ ಫ್ಲಾಗ್ಸ್ ಅದೇ ಆಪೋಸಿಟ್ ಅವೆಲ್ಲ ಅದೆಲ್ಲ. ಓಕೆ, ಸೊ ಇವಾಗ ನೆಕ್ಸ್ಟ್ ರೌಂಡ್ ಹೋಗೋಣ. ನಾವು ಕೇಳೋ ಕ್ವೆಶ್ಚನ್ಸ್ಗೆ ಸಂದರ್ಭ ಸಹಿತ ವಿವರಿಸ್ಬೇಕು ನೀವು. ಸೊ ಆಶಿಕಾ ಅವರೇ, ರೀಸೆಂಟ್ ಆಗಿ O2 ಸಿನಿಮಾದಲ್ಲಿ ನಿಮ್ ಆಕ್ಟಿಂಗ್ ಸಖತ್ ಕನ್ವಿನ್ಸಿಂಗ್ ಆಗಿತ್ತು. ಅಂಡ್ ತಮಿಳ್ ಸಿನಿಮಾ ಸಿದ್ಧಾರ್ಥ್ ಅವ್ರ ಜೊತೆ ಲವ್ ಯು ಅಲ್ಲಿ ಕೂಡ ಮಿಸ್ ಯು ಮಿಸ್ ಯು ಅಲ್ಲಿ ಸಾರಿ ಯುವರ್ ಕ್ಯಾರೆಕ್ಟರ್ ವಾಸ್ ಒನ್ ಆಫ್ ದಿ ಹೈಲೈಟ್ಸ್. ಸೊ ನಿಮ್ಮ ಆಕ್ಟಿಂಗ್ ಪ್ರಾಸೆಸ್ ಹೇಗೆ? ಐ ಥಿಂಕ್ ಇನ್ ದ ವೆರಿ ಫಸ್ಟ್ ಟೈಮ್, ಲೈಕ್ ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ದಂಗೆ ಬಂದು ಡೈರೆಕ್ಟರ್ಸ್ ಹತ್ರ ಅವ್ರೇನ್ ಹೇಳ್ಕೊಡ್ತಾರೋ ಅದನ್ನ ಮಾತ್ರ ಕಲ್ತ್ಕೊಂಡು ಮಾಡುವಂಥದ್ದು ಮಾತ್ರ ನಂದು ಬಿಗಿನಿಂಗ್ ಆಫ್ ಮೈ ಕೆರಿಯರ್ ಇದ್ದಿದ್ದು. ಬಟ್ ಹೋಗ್ತಾ ಹೋಗ್ತಾ ನನ್ನ ಒಂದೊಂದು ಕ್ಯಾರೆಕ್ಟರ್ಗೆ ನಾನೇ ಡೆವಲಪ್ ಮಾಡಿಕೊಂಡು ಏನ್ ಇನ್ಪುಟ್ಸ್ ಕೊಡ್ಬೋದು ಡೈರೆಕ್ಟರ್ ಜೊತೆ. ಸೊ ಐ ಆಮ್ ಮೋರ್ ಆಫ್ ಅ ಡೈರೆಕ್ಟರ್ಸ್ ಆಕ್ಟರ್. ಸೊ ಡೈರೆಕ್ಟರ್ ಜೊತೆ ಕುತ್ಕೊಂಡು ಅವ್ರಿಗೇನ್ ಬೇಕು, ಏನ್ ಬೇಡ, ಯಾವ ರೀತಿ ಅದ್ಗೆ ಇಂಪ್ರೂವೈಸ್ ಮಾಡ್ಬೋದು ಅನ್ನೋದು ಯೂಶ್ಲಿ ಕುತ್ಕೊಂಡು ನಾನು ಡಿಸ್ಕಸ್ ಮಾಡುವಂಥದ್ದು. ಸೊ ಮೋರ್ ಆಫ್ ಅ ಮೆಥಡ್ ಆಕ್ಟರ್ ದ್ಯಾನ್ ಯುನೋ ಸ್ಪಾಂಟೇನಿಯಸ್ ಆಕ್ಟರ್ ನಾನು. ಸೊ ಐ ವುಡ್ ಲೈಕ್ ಟು ಡಿಸ್ಕಸ್, ನಂಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸೀನ್ ಏನೋ ಬರ್ತಿದೆ, ಒಂದು ಇಂಪಾರ್ಟೆಂಟ್ ಸೀನ್ ಅಂದ್ರೆ ಐ ವುಡ್ ಲೈಕ್ ಟು ಸಿಟ್ ಅಂಡ್ ಡಿಸ್ಕಸ್, ಅಥವಾ ಒಂದೊಂದ್ಸಲಿ ಫೋನ್ ಮಾಡಿ ನೆಕ್ಸ್ಟ್ ಡೇ ಅಥವಾ ಯಾವಾಗ ಆ ಸೀನ್ ಇರುತ್ತೋ ಅವಾಗ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಅಂಡ್ ಕೋ ಆಕ್ಟರ್ಸ್ ಜೊತೆನೂ ಸಾಕಷ್ಟು ಇನ್ಪುಟ್ಸ್ ತಗೊಳ್ಳೋಣ. ಸೊ ಅಂಡ್ ಲಾಟ್ ಆಫ್ ಪ್ರಿಪರೇಷನ್. ನನ್ನ ಡೈಲಾಗ್ಸ್ನೆಲ್ಲ ಎಸ್ಪೆಷಲಿ ತಮಿಳ್ ತೆಲುಗು ಎಲ್ಲ ಅಂತೂ ನನಗೆ ಭಾಷೆ ಬರದೇ ಇರೋದ್ರಿಂದ ಒಂಥರ ಐ ಬಿಕಮ್ ವೆರಿ ಆಂಕ್ಷಿಯಸ್. ನನಗೆ ಲೈನ್ಸ್ ಗೊತ್ತಿಲ್ಲ. ಕನ್ನಡ ಅಂದ್ರೆ ನಾವು ಪಿಕಪ್ ಮಾಡ್ಬಿಡ್ತೀವಿ, ಬಟ್ ಬೇರೆ ಭಾಷೆಗೆ ಹೋದಾಗ ಆ ಲೈನ್ಸ್ನ ನಾವು ಬೈ ಹಾರ್ಟ್ ಮಾಡಿ ಕಲ್ತ್ಕೊಂಡು ಅದಕ್ಕೆ ಎಲ್ಲೆಲ್ಲಿ ಪಾಸಸ್, ಪಂಕ್ಚುಯೇಷನ್ ಎಲ್ಲವನ್ನೂ ನೋಡೋವಂಥದ್ದು. ಸೊ ಲಾಟ್ ಆಫ್ ಪ್ರಿಪರೇಷನ್ ಗೋಸ್ ಬಿಹೈಂಡ್ ಮೋರ್ ದೆನ್ ಅ ಸ್ಪಾಂಟೇನಿಯಸ್ ಆಕ್ಟರ್ ನಾನು. ಸೊ ಲಾಟ್ ಆಫ್ ಪ್ರಿಪರೇಷನ್ಸ್ ಫಾರ್ ಶೋರ್. ಅಂಡ್ ಇವಾಗ ಬರ್ತಿರೋ ಪಾತ್ರಗಳಲ್ಲಿ ಚೂಸ್ ಮಾಡ್ತಿರೋ ಪಾತ್ರಗಳು ಹಾಗೆ ಇದೆ. ಅಟ್ ದ ಸೇಮ್ ಟೈಮ್ ನನಗೂ ಆಸಕ್ತಿ, ಆ ಪಾತ್ರಕ್ಕೆ ನಾನು ಇಷ್ಟಪಟ್ಟು ಒಪ್ಕೊಂಡ್ರೆ ಮಾತ್ರ ನನಗೆ ನಾನು 100% ಕೊಡಕ್ ಸಾಧ್ಯ. ಸುಮ್ಮನೆ ಒಂದು ಸಿನಿಮಾ ಅಥವಾ ಒಂದು ಕ್ಯಾರೆಕ್ಟರ್ ಒಪ್ಕೊಂಡು ಏನೋ ಒಂದು ಮಾಡೋಣ ಅನ್ನೋದು ಇಲ್ಲ. ತುಂಬಾನೇ 100% ಹಾಕಿ ಆ ಒಂದೊಂದು ಪಾತ್ರಕ್ಕೂ ಜೀವ ತುಂಬಬೇಕು ಅನ್ನೋದು ಒಂದು ಮೈಂಡ್. ಇವತ್ತು ಶರಣ್ ಸರ್ ಹೇಳ್ತಾ ಇದ್ರು ಇವ್ರ ಬಗ್ಗೆ, ಅವತಾರ ಪುರುಷದಲ್ಲೂ ಕೂಡ ಇವ್ರ ನಟನೆ ಮಾಡ್ಬೇಕಾದ್ರೆ ಅವರು ನಾವೆಲ್ಲ ಹಿಂಗೋಗಿ ರೆಡಿ ಆಗ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ಬಿಡ್ತಿದ್ವಿ. ಅವರಲ್ಲಿ ಮುಂಚೆನೆ ಒಬ್ಬ ಎಡಿಂಗ್ ಕರೆಸ್ಕೊಂಡು ಡೈಲಾಗ್ ಟು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಹಿಂಗ್ ಮಾಡಿದ್ರೆ ಹೆಂಗೆ, ಹಂಗ್ ಮಾಡಿದ್ರೆ ಹೆಂಗೆ ಅಂತ ಅಲ್ಲೆಲ್ಲೋ ಹೋಗಿ ನಿಂತ್ಕೊಂಡು ಎಲ್ಲ ತಯಾರಿ ಮಾಡ್ಕೊಂಡ್ ಬರೋದು. ನಮ್ಗೆ ಭಯ ಆಗೋದು, ನಾವು ಎಲ್ಲ ಇನ್ನೊಂದು ಟೇಕ್ ಹೋಗ್ಬಿಟ್ರೆ ಅಂತೇಳಿ ಆ ಥರ ತುಂಬಾ ಇದಕ್ಕೆ ಹಠಕ್ಕೆ ಬಿದ್ದು ನಟನೆ ಮಾಡ್ತಾರೆ ಅಂತ ಇವತ್ತು ಇವ್ರ ಬಗ್ಗೆ ತುಂಬಾ ಪ್ರಶಂಸೆ ವ್ಯಕ್ತಪಡಿಸ್ತಿದ್ರು. ಇದು ಹೇಳಿರೋದ್ರಿಂದ ಒಂದು ಫಾಲೋ ಅಪ್ ಕ್ವೆಶ್ಚನ್. ನೀವೊಂದು ಫಿಲ್ಮ್ನ ಒಪ್ಕೊಳ್ಳೋದಕ್ಕೂ ಮುಂಚೆ ಈ 3 ರಿಂದ 4 ಥಿಂಗ್ಸ್ನ ಕನ್ಸಿಡರ್ ಮಾಡ್ಕೊಂತೀನಿ ಅಂದ್ರೆ ಏನು? ಒಂದು ಸ್ಕ್ರಿಪ್ಟ್ ಓಕೆ ಆಗೋ, ಮೊದಲನೇದಾಗಿ ನನ್ನ ಪಾತ್ರ ನನಗೆ ಕನ್ವಿನ್ಸಿಂಗ್ ಅನ್ನಿಸ್ಬೇಕು. ಈಗ ಯಾವುದೇ ಒಂದು ಪಾತ್ರ ನನಗೆ ಡೈರೆಕ್ಟರ್ ಬಂದು ಕತೆ ಹೇಳಿದ್ರು ಅಂದಾಗ ಆ ಪಾತ್ರ ನಾನ್ ರಿಲೇಟಬಲ್ ಇದೆಯೋ ಇಲ್ವೋ, ನನ್ಗೆ ಐ ಕ್ಯಾನ್ ಫೀಲ್ ದಟ್ ಆರ್ ನಾಟ್. ಬಿಕಾಸ್ ಯಾವುದೇ ಒಂದು ಸಿಚುವೇಶನ್ ಎಷ್ಟೊಂದ್ಸಲಿ ನಾವು ತುಂಬಾ ಪ್ರಿಪೇರ್ಡ್ ಆಗೇ ಇರೋಕ್ಕಾಗಲ್ಲ. ಯಾವಾಗ್ಲೂ ಸ್ಪಾಂಟೇನಿಯಸ್ ಆಗಿ ಒಂದೊಂದು ಫೀಲ್ ಆಗ್ಲಿ, ಇಮೋಷನ್ ಆಗ್ಲಿ ಬೇಕಾಗಿರತ್ತೆ.
ಸೊ ನನಗೆ ಆ ಕ್ಯಾರೆಕ್ಟರ್ ನಾನು ರಿಲೇಟ್ ಮಾಡ್ಕೊಳಕ್ ಆಗತ್ತಾ, ಬಿಕಾಸ್ ನಾವು ಒಪ್ಕೊಳ್ಳೋದೊಂದು ಕ್ಯಾರೆಕ್ಟರ್, ನಾವು ಇರೋದು ಒಂದು ಕ್ಯಾರೆಕ್ಟರ್ ಅಂದ್ರೆ ಅಫ್ಕೋರ್ಸ್ ನಮ್ಮಲ್ಲಿ ಸಾಕಷ್ಟು ಶೇಡ್ಸ್ ಇರೋವಂಥದ್ದು. ಅದನ್ನೆಲ್ಲ ಒಂದ್ ಬಗೆಯಲ್ಲಿ ವಿ ಕೀಪ್ ಓಪನಿಂಗ್ ಇಟ್ ಒಂದೊಂದು ಸಿಚುವೇಶನ್ ಅಲ್ಲಿ. ನಮಗೂ ಲೈಫಲ್ಲಿ ಬಂದಾಗೆ ಸಿನಿಮಾ ಸ್ಟೋರಿಯಲ್ಲೂ ಬೇರೆ ಬೇರೆ ತರದ ಪಾತ್ರಗಳು ಬಂದಾಗ ಬೇರೆ ಬೇರೆ ಸಿಚುವೇಶನ್ ಅಲ್ಲಿ ನಾವು ರಿಯಾಕ್ಟ್ ಮಾಡೋದು ಚೇಂಜ್ ಇರುತ್ತೆ. ಸೊ ಆ ರೀತಿಯಾಗಿ ನನಗೆ ಅದನ್ನೆಲ್ಲ ನಾನು ಮಾಡಕ್ ಆಗತ್ತಾ ಆ ಪಾತ್ರದಲ್ಲಿ ಅಂತ ಫಸ್ಟ್ ಯೋಚನೆ ಮಾಡ್ತೀನಿ. ಪ್ಲಸ್ ಆ ಕಥೆಲಿ ಆ ಕ್ಯಾರೆಕ್ಟರ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು, ಆ ಕ್ಯಾರೆಕ್ಟರ್ ಸುಮ್ಮನೆ ಬಂದೋಗುತ್ತಾ ಅಥವಾ ದೇರ್ ಇಸ್ ಸಮ್ ವೇಟೇಜ್ ಟು ದಟ್ ಕ್ಯಾರೆಕ್ಟರ್ ಅಂತ ಯೋಚನೆ ಮಾಡ್ತೀನಿ. ಅಂಡ್ ಇವೆಲ್ಲ ಕತೆ ಚೆನ್ನಾಗಿದ್ದು, ಸ್ಕ್ರಿಪ್ಟ್ ಚೆನ್ನಾಗಿದ್ದು, ಎಲ್ಲ ಚೆನ್ನಾಗಿದ್ದು, ಒಂದು ಒಳ್ಳೆ ಟೀಮ್ ಇದೆಯಾ ಇಲ್ವಾ ಅನ್ನೋದನ್ನ ನೆಕ್ಸ್ಟ್ ನೋಡೋವಂಥದ್ದು. ಅಂಡ್ ಅಫ್ಕೋರ್ಸ್ ಇದನ್ನ ಪ್ರೆಸೆಂಟ್ ಮಾಡಕ್ಕೆ ಒಂದು ಸೌಂಡ್ ಪ್ರೊಡಕ್ಷನ್ ಟೀಮ್ ಬೇಕಾಗುತ್ತೆ, ಜನಗಳಿಗೆ ಅದೇ ರೀತಿಯಾಗಿ ಮುಟ್ಟಿಸ್ಬೇಕಾಗಿರುತ್ತೆ. ಸೊ ಎಲ್ಲವೂ ಮ್ಯಾಟರ್ ಆಗುತ್ತೆ ಒಂದು ಸಿನಿಮಾ ಅಂತ ಬಂದಾಗ. ಸೊ ಓವರ್ ದ ಟೈಮ್ ಕಲ್ತಿರೋವಂಥದ್ದು ಇವೆಷ್ಟು. ಸೊ ಸಿನಿಮಾ ಬಗ್ಗೆ ಮಾತಾಡ್ತಿರೋದ್ರಿಂದ ನಿಮ್ಗೆ ಸರ್, ಸೊ ದಿಸ್ ಈಸ್ ಯುವರ್ ಫಸ್ಟ್ ಫಿಲಮ್, ನಿಮ್ಮ ಡೆಬ್ಯೂ ಫಿಲಮ್. ಪ್ರತಿಯೊಂದು ಸಿನಿಮಾನು ಒಂದು ಲರ್ನಿಂಗ್ ಇರುತ್ತೆ. ಈ ಸಿನಿಮಾದಿಂದ ನೀವೇನ್ ಕಲ್ತ್ರಿ ಸರ್? ಅಲ್ಲ, ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನಂದು 8 ವರ್ಷದ ತಯಾರಿ ಇದ್ರೂ ಕೂಡ ಪ್ರತಿದಿನ ಕಲಿಯಕ್ಕೆ ಅವಕಾಶಗಳಿರ್ತಿತ್ತು. ಯಾಕೆಂದ್ರೆ ಒಂದ್ ಕಡೆ 10 ಸಿನಿಮಾ ನಿರ್ದೇಶನ ಮಾಡಿರುವಂಥ ಸಿಂಪಲ್ ಸುನಿ ಸರ್ ನಿರ್ದೇಶಕರು, ಇನ್ನೊಂದು ಕಡೆ 20 ಸಿನಿಮಾದಲ್ಲಿ ನಟಿಸಿರುವಂಥ ಒಂದು ಅನುಭವ ಇಟ್ಕೊಂಡ್ಬಂದಿರುವಂಥ ಒಂದು ತ್ರಿಭಾಷಾ ನಟಿ ಆಶಿಕಾ ರಂಗನಾಥ್ ಅವರು, ಮತ್ತೊಂದು ಕಡೆ ರಂಗಿತರಂಗ, ವಿಕ್ರಾಂತ್ ರೋಣ, ರಾಜರಥ, ಕೇಡಿ, ಬಿಲ್ಲರಂಗ ಭಾಷಾದಂಥ ಚಿತ್ರಗಳಲ್ಲಿ ಛಾಯಾಗ್ರಹಣ ಮಾಡಿರುವಂಥ ವಿಲಿಯಂ ಡೇವಿಡ್ ಸರ್ ಅವರು, ಇನ್ನೊಂದು ಕಡೆ ನಮ್ಮ 28 ಚಿತ್ರಗಳಲ್ಲಿ ಸಂಗೀತ ಸಂಯೋಜನೆ ಮಾಡಿರುವಂಥ ಜೂಡಸ್ ಅಂಡಿ ಸರ್ ಅವರ ಸಂಗೀತ ನಿರ್ದೇಶನ. ಸೊ ಈ ರೀತಿ ತಂತ್ರಜ್ಞರ ತಂಡ ತುಂಬಾ ದೊಡ್ಡದಿತ್ತು. ಈ VFX ನಮಗೆ ಪುಷ್ಪ ಸಿನಿಮಾದ VFXನವರು ಕೆಲಸ ಮಾಡ್ತಿರೋದು ನಿರ್ಮಲ್ ಅವರು. ಸೊ ಈ ರೀತಿ ಪ್ರತಿಯೊಂದು ನನಗೆ ಹೊಸದೇ. ಬಹುಶಃ ಎಲ್ಲರಿಗಿಂತ ಜಾಸ್ತಿ ಕಲಿಯೋ ಅವಕಾಶ ನನಗೆ ಸಿಕ್ಕಿದ್ದು ಅಂತ ಅನ್ಸುತ್ತೆ. ಇದಕ್ಕೆ ಇನ್ನೊಂದು ಕಾರಣ ಏನಂದ್ರೆ, ನಾನು 5.5 ವರ್ಷಗಳಿಂದ 2020 ಮೇ ತಿಂಗಳು, ಅದಕ್ಕಿಂತ ಮುಂಚೆಯಿಂದನೂ ಕೂಡ ನಾನು ಸುನಿ ಸರ್ ಜೊತೆ ಪರಿಚಯ ಇಟ್ಕೊಂಡು ಅವ್ರ ಜೊತೆ ಒಡನಾಟಗಳು ಮಾಡ್ಕೊಂಡ್ಬಂದೆ. ಅವ್ರ ಜೊತೆ ಒಂದು ಜರ್ನಿ ಇದೆ ನನಗೆ. ಮಾಡಿರೋದು ಒಂದೇ ಸಿನಿಮಾ ಆಗಿದ್ರು ಕೂಡ, ಆದ್ರೆ ಹಿಂದೆ ನಾನು 2017 ನಾನು ತಯಾರಿ ಶುರು ಮಾಡಿದ್ದು. ಸೊ ಇಲ್ಲಿಗೆ 8 ವರ್ಷ ಆಯ್ತು. ಆದ್ರೆ ಹಿಂದೆ ನಾನು ಮಾರ್ಷಲ್ ಆರ್ಟ್ಸ್, ಜಿಮ್ನಾಸ್ಟಿಕ್ಸ್, ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಸಿನಿಮಾ, ನಾನು 20 kg ಸಿನಿಮಾಗೋಸ್ಕರ ತೂಕ ಇಳಿಸಿದ್ದು, ಇದೆಲ್ಲದೂ ಇತ್ತು. ಆದ್ರೂ ಕೂಡ ಈ ಸ್ಕ್ರಿಪ್ಟ್ ರೈಟಿಂಗ್ ಅಂತ ಬಂದಾಗ ಅಲ್ಲಿ ನಾವು ಕಲಿಯಕ್ಕೆ ಸಿಕ್ತು. ಒಂದು ಸ್ಕ್ರಿಪ್ಟ್ ಅನಾಲಿಸಿಸ್ ಅಂತ ಬಂದಾಗ ಬೇರೆ ಬೇರೆ ಆಕ್ಟ್ಗಳು ಎಲ್ಲಿ ಏನಕ್ಕೆ ಒಂದೊಂದು ಪಾತ್ರ ಯಾವ ತರ ಬಿಹೇವ್ ಮಾಡುತ್ತೆ, ಈ ಸಂದರ್ಭದಲ್ಲಿ ಏನಕ್ಕೆ ಆ ತರ ಬಿಹೇವ್ ಮಾಡುತ್ತೆ, ಕ್ಯಾರೆಕ್ಟರೈಸೇಷನ್, ಕ್ಯಾರೆಕ್ಟರ್ ಡೆಪ್ತ್ ಯಾವ ತರ ಇರುತ್ತೆ, ಒಂದು ಭಾಷಾ ಪ್ರಯೋಗ ಯಾವ ತರ ಇರುತ್ತೆ, ಭಾಷಾ ಉಚ್ಚಾರಣೆ, ಆಕ್ಸೆಂಟ್, ಪ್ರತಿಯೊಂದು ಕಣ್ಣು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಐಬ್ರೋಸ್ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಜೆಸ್ಟರ್ಸ್ ಯಾವ ರೀತಿ ಯೂಸ್ ಮಾಡಬೇಕು. ಉದಾಹರಣೆ ಜಸ್ಟ್ ಸಣ್ಣ ವಿಚಾರ ಹೇಳ್ತೀನಿ. ಕ್ಯಾಮ್ರಾ ಓವರ್ ದ ಶೋಲ್ಡರ್ ಆ ಕಡೆಯಿಂದ ಇಡಬೇಕಾದ್ರೆ ನಾವು ಯಾವ ಕಣ್ಣಲ್ಲಿ ನೋಡ್ಬೇಕು ಅನ್ನೋದು ಕೂಡ, ಇದು ಕೂಡ ನಮಗೆ ಜ್ಞಾನ ಇರಬೇಕು. ನಾವು ಒಳ್ಳೆ ನಟ, ಎಷ್ಟೇ ಒಳ್ಳೆ ನಟ ಆಗಿರ್ಬೋದು, ನಿಮಗೆ ಕ್ಯಾಮ್ರಾಗೆ ಯಾವ ರೀತಿ ನಟನೆ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಈಗ ನೀವು ಕಣ್ಣಿಗೆ ಮಾಡೋ ನಟನೆ ಬೇರೆ, ಕ್ಯಾಮ್ರಾಗೆ ಮಾಡೋ ನಟನೆ ಬೇರೆ, ಎರಡಕ್ಕೂ ವ್ಯತ್ಯಾಸ ಇದೆ. ಆ ರೀತಿ ಆಶಿಕಾ ಅವರು ನನಗೆ ಎಷ್ಟೋ ಇನ್ಪುಟ್ಸ್ಗಳನ್ನ ಕೊಟ್ಟಿದ್ದಾರೆ, ಸುನಿ ಸರ್ ಕೊಟ್ಟಿದ್ದಾರೆ, ವಿಲಿಯಂ ಸರ್ ಕೊಟ್ಟಿದ್ದಾರೆ. ಈ ರೀತಿ ಎಲ್ಲರ ಕಡೆಯಿಂದ ಕಲಿಯೋದಕ್ಕೆ ಅವಕಾಶ ಸಿಕ್ತು. ಎಲ್ಲರೂ ಧುರೀಣರೇ, ಅವರವರ ವಿಭಾಗಗಳಲ್ಲಿ ಎಲ್ಲರೂ ಧುರೀಣರೇ. ಸೊ ಅಂಥವ್ರ ಜೊತೆ ಕೆಲಸ ಮಾಡಿದಾಗ ಏನು ಕಲಿಯಕ್ಕೆ ಸಿಕ್ತು ಅಂತ ಕೇಳೋದ್ಕಿಂತ ಏನ್ ಕಲಿಯಕ್ಕೆ ಸಿಗ್ಲಿಲ್ಲ ಅಂತ ಕೇಳಬೇಕು. ಕರೆಕ್ಟ್. ಹೇಳ್ತಾ ಹೋದ್ರೆ ಗಂಟೆ ಗಟ್ಟಲೆ ಹೇಳ್ಬೋದು. ಆಶಿಕಾ ಅವರೇ, ನಿಮ್ ಬಗ್ಗೆ ಇಂಟರ್ನೆಟ್ ಅಲ್ಲಿ ಒಂದು ಒಪಿನಿಯನ್ ಇದೆ ದಟ್ ಯು ಆರ್ ಅಂಡರ್ ಯುಟಿಲೈಸ್ಡ್ ಇನ್ ದ ಇಂಡಸ್ಟ್ರಿ ಅಂತ. ಡು ಯು ಅಗ್ರಿ? ಅಂಡ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಐ ಡೋಂಟ್ ನೋ, ಬಿಕಾಸ್ ನಾನು ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಕ್ ಹೋಗಿಲ್ಲ. ಬಿಕಾಸ್ ನನಗೆ ಐ ಬಿನ್ ವೆರಿ ಲಕ್ಕಿ. ಅಂಡ್ ಮುಂಚೆ ಫಸ್ಟ್ ಇಂದಾನು ನನಗೆ ಬರ್ತಾ ಇರೋ ಸ್ಕ್ರಿಪ್ಟ್ಗಳಾಗಿರ್ಲಿ, ಕತೆಗಳಾಗಿರ್ಲಿ, ನನಗೆ ಖುಷಿ ಕೊಡ್ತಾ ಬಂದಿದೆ. ಸೊ ಐ ಆಸ್ ಅ ಪರ್ಸನ್ ಹ್ಯಾಸ್ ಬಿನ್ ಎಂಜಾಯಿಂಗ್ ದ ಪ್ರಾಸೆಸ್. ಸೊ ನನಗೆ ಅದಿಲ್ಲ, ಇದಿಲ್ಲ, ಆ ಪ್ರಾಜೆಕ್ಟ್ ಸಿಕ್ಕಿಲ್ಲ, ಈ ಪ್ರಾಜೆಕ್ಟ್ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಐ ಆಮ್ ಸೋ ಬಿಸಿ ದಟ್ ನನಗೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ನಿಜವಾಗ್ಲೂ ಟೈಮ್ ಇಲ್ಲ. ಸೊ ನಾನು ಇವಾಗ ಮಾಡ್ತಿರೋ ಕೆಲಸಗಳಲ್ಲಿ ನಾನು ತುಂಬಾನೇ ಖುಷಿಯಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಸ್ ಅನ್ ಆಕ್ಟರ್ ನನ್ಗಿರೋದ್ರಿಂದ, being utilized or not, because everybody is built different way and ಒಬ್ಬೊಬ್ಬರಿಗೆ ಒಂದೊಂದು ಅವಕಾಶಗಳಿರುತ್ತೆ. ಸೊ ನಮಗೆ ಯಾವುದೋ ಒಂದು ಪ್ರಾಜೆಕ್ಟ್ ಸಿಗ್ಬೇಕು ಅಥವಾ ಇನ್ನೊಬ್ರಿಗೆ ಆ ಪ್ರಾಜೆಕ್ಟ್ ಸಿಕ್ಕಿದೆ ಅಂತ ಯೋಚನೆ ಮಾಡೋದಕ್ಕಿಂತ ನಮಗ್ ಸಿಕ್ಕಿರೋದನ್ನ ನಾವು ಎಷ್ಟು ಮಟ್ಟಿಗೆ ನಾವು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಬಹುದು, ಅದನ್ನ ನಾವು ಎಷ್ಟು ಬೆಸ್ಟ್ ಆಗಿ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಹೊರತು
I don't want to look at it that way at all. ಈ ಅಭಿಪ್ರಾಯ ಬರೋದಕ್ಕೆ ಕಾರಣ ಏನಂದ್ರೆ ಪ್ರೇಕ್ಷಕರು ನಿಮ್ಮನ್ನ ತೆರೆ ಮೇಲೆ ನೋಡೋದಕ್ಕೆ ತುಂಬಾ ಹಂಬಲಿಸ್ತಾರೆ, ಅದಕ್ಕೋಸ್ಕರ ಅಷ್ಟೇ. No, I'm very happy because ಆ ವಿಷಯದಲ್ಲಿ ನಾನು ಯಾವುದೇ ಸ್ಟಾರ್ ನಟರ ಸಿನಿಮಾದಿಂದ ನಾನು ಶುರು ಮಾಡಿದವಳಲ್ಲ. ಒಂದು ಹೊಸ ಹೀರೋ ಜೊತೆನೆ ನಾನು ಶುರು ಮಾಡಿದ್ದು. 9 years ಆಗಿದೆ ಇಂಡಸ್ಟ್ರಿಗೆ ಬಂದು. ಅದಾದ ನಂತರ ಎಲ್ಲೋ ಒಂದು ಸಣ್ಣ ಪುಟ್ಟ ಈಗ ಒಂದು ಸಾಂಗ್ ಅಲ್ಲಿ ಎಲ್ಲೋ ನೋಡಿದಾಗ, ಈಗ ಮುಗುಳ್ನಾಗೆ ಯೋಗರಾಜ್ ಭಟ್ ಸರ್ ಸಿನಿಮಾಗೂ ಕೂಡ ನಾನು ಆಡಿಷನ್ ಮಾಡಿ ಸೆಲೆಕ್ಟ್ ಆದಂಥದ್ದು. ಸೊ ಆ ಸಾಂಗ್ ಅಲ್ಲಿ ಗಣೇಶ್ ಅವ್ರ ಜೊತೆ ಈ ಸಾಂಗ್ ಅಲ್ಲಿ ಯಾರೋ ಹುಡುಗಿ ಹೊಸದಾಗಿ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾಳೆ, ಚೆನ್ನಾಗಿ ಮಾಡಿದಾಳೆ ಈ ಒಂದು ಪಾತ್ರದಲ್ಲಿ ಅಂತ ಹೇಳಿ ಐ ವಾಸ್ ಕಾಸ್ಟೆಡ್. ಅದಾದ್ಮೇಲಿಂದ ಒಂದೊಂದೇ ಪಾತ್ರಗಳು, ಇಟ್ ವಾಸ್ ಮೋರ್ ಲೈಕ್ ಸ್ಟೆಪಿಂಗ್ 1 by 1 ಸ್ಟೆಪ್ ಇತ್ತು. ಸೊ ಇಟ್ ವಾಸ್ ನೆವರ್ ಲೈಕ್ ಓವರ್ ನೈಟ್ ಏನೋ ಸಿಕ್ಕಿದ್ದಲ್ಲ. ಅಂಡ್ ಅದಕ್ಕೆ ಐ ಥಿಂಕ್ ನಮ್ಮ ಕನ್ನಡ ಜನತೆಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಯಾವತ್ತಿಗೂ ಒಂದು ದೊಡ್ಡ ಸ್ಟಾರ್ ಅಥವಾ ದೊಡ್ಡ ಲಾಂಚ್ ಸಿಗದೆ ಇದ್ರು ಅಥವಾ ಒಂದು ಬಿಗ್ ಪ್ಯಾನ್ ಇಂಡಿಯಾ ಸಿನಿಮಾ ಭಾಗ್ಯ ಆಗಿಲ್ದೇ ಇದ್ರು ಜನಗಳು ನನಗೆ ಅಷ್ಟೇ ಪ್ರೀತಿ, ಅಷ್ಟೇ ಪ್ರೋತ್ಸಾಹ ಇದುವರೆಗೂ ಕೊಡ್ತಾ ಬಂದಿದ್ದಾರೆ. ಅಂಡ್ ಐ ಫೀಲ್ ಅದೇನ್ ನೋಡಿ ಅದನ್ನ ಅಷ್ಟು ಪ್ರೀತಿ ಕೊಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಐ ಆಮ್ ಸೋ ಗ್ರೇಟ್ಫುಲ್ ಆ ವಿಷಯಕ್ಕೆ. ಸೊ ಐ ಥಿಂಕ್ ದಟ್ ಈಸ್ ವಾಟ್ ಮೇಕ್ಸ್ ಮೀ ಕೀಪ್ ಗೋಯಿಂಗ್. ಇಲ್ಲ, ಒಳ್ಳೆ ಪಾತ್ರಗಳು ಮಾಡಬೇಕು, ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು. ಬಿಕಾಸ್ ಸಾಕಷ್ಟು ಜನ ನೋಡಕ್ ಕಾಯ್ತಾ ಇರೋದ್ರಿಂದ ಆ ರೀತಿಯ ಪಾತ್ರಗಳನ್ನ, ಒಳ್ಳೊಳ್ಳೆ ಪಾತ್ರಗಳು ಮಾಡಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಜನಗಳ ಮುಂದೆ ಅತಿ ಹೆಚ್ಚು ಕಾಣಿಸ್ಕೊಳ್ಬೇಕು ಅಂತ ನನಗೂ ಒಂದು ಏನಂತಾರೆ, ಒಂದು ಹುಮ್ಮಸ್ ಸಿಗುತ್ತೆ ಅವ್ರಗಳಿಂದ. ಸರ್, ಇದು ಗತವೈಭವ ಲವ್ ಸ್ಟೋರಿ ಆಗಿರೋದ್ರಿಂದ ನೀವು ಸ್ಕ್ರೀನ್ ಅಲ್ಲಿ ಕಂಡಂತ ಎಪಿಕ್ ಲವ್ ಸ್ಟೋರಿ ಯಾವುದು ಸರ್? ಗತವೈಭವ ಒಂದು ದೊಡ್ಡ ಎಪಿಕ್. ನಾನು ಇದನ್ನ November 14 ಆದ್ಮೇಲೆ ನಾವು ಸಿಕ್ಕಿದಾಗ ನೀವು ಇದನ್ನ ಹೇಳ್ತೀರಾ, ನೀವು ಹೇಳಿದ್ರಿ ನಂಗೆ ನೆನಪಿದೆ ಅಂತ. ಎರಡನೇದು ಅಣ್ಣವ್ರದೊಂದು 2 ಕನಸುನ, ಅದು ನನಗೆ ತುಂಬಾ ಇಷ್ಟ ಆಗಿತ್ತು. ವೀರ್ ಜರಾ ಶಾರುಖ್ ಖಾನ್ ಅವರು. ಸೀತಾರಾಮಂ, ಇತ್ತೀಚೆಗೆ ಬಂದ ಸೀತಾರಾಮಂ ಬಹಳ ಇಷ್ಟ ಆಯ್ತು. ಆದಿತ್ಯ ಸರ್, ಅವ್ರಿಬ್ರು ಲವ್ ಸ್ಟೋರಿ ತುಂಬಾ ಇಷ್ಟ ಆಗಿತ್ತು. ಅದರಲ್ಲಿ ಹುಡುಗಿ ದೊಡ್ಡವಳು ಹುಡುಗನಿಗಿಂತ, ಅದೊಂಥರ ಬೇರೆ ತರದ್ದು ಅದೊಂದು ಬೇರೆ ತರ ಲವ್ ಸ್ಟೋರಿ ತುಂಬಾ ಇಷ್ಟ ಆಗಿತ್ತು ಆ ಸಿನಿಮಾ ನನಗೆ. ಆಶಿಕ್ ಅವ್ರೆ, ನಿಮಗೆ? ಐ ಥಿಂಕ್ ದುಷ್ಯಂತ್ ಅವರ ಮುಂಗಾರು ಮಳೆ ಒಂದು, ಮುಂಗಾರು ಮಳೆ ಡೆಫಿನೆಟ್ಲಿ. ಅಂಡ್ 2 ಕನಸು ನನಗೆ ಮುಂಚೆ ತುಂಬಾನೇ ಇಷ್ಟ. ಅಂದ್ರೆ ಆ ಟೈಮ್ ಅಲ್ಲಿ ಆ ರೀತಿಯಾದ ಒಂದು ಕತೆ ಮಾಡಿದ್ರಲ್ಲ ಅಂತ ಅನ್ಬಿಟ್ಟು. ಆಮೇಲೆ ಇದು ಮುಸ್ಸಂಜೆ ಮಾತಲ್ಲ, ಮುಸ್ಸಂಜೆ ಮಾತು ಬ್ಯೂಟಿಫುಲ್. ನನಗೆ ಚಂದ್ರ ಚಕೋರಿನೂ ತುಂಬಾ ಇಷ್ಟ. ಸೂಪರ್. ಚಂದ್ರ ಚಕೋರಿ, ಕಂಟಿನೂ ಸಹ ನನಗೆ. ಹೌದು. ಸೊ ಪ್ರೀತಿನ ಬೇರೆ ಬೇರೆ ಫಿಲ್ಮ್ಸ್ ಅಲ್ಲಿ ಬೇರೆ ಬೇರೆ ತರ ತೋರಿಸಿದ್ದಾರೆ. ಹೌ ಲವ್ ಇಸ್ ಪ್ರೆಸೆಂಟೆಡ್ ಇನ್ ಗತವೈಭವ? ಅಂದ್ರೆ ಈಗಿನ ಕಾಲದಲ್ಲಿ ಒಂದು ಜೆನ್ಸಿ ಲವ್ ಅಥವಾ ಏನು ಅಂತಾರೋ, ಅವ್ರಿಗೆಲ್ಲ ಇವಾಗ ಪ್ರಾಬಬ್ಲಿ ಎವ್ರಿಥಿಂಗ್ ಇಸ್ ಗೋಯಿಂಗ್ ಬ್ಯಾಕ್ ಟು ವಾಟ್ ಇಟ್ ವಾಸ್, ವಿಂಟೇಜ್ ಲವ್, ಓಲ್ಡ್ ಇಸ್ ಗೋಲ್ಡ್ ಅಂತ ಏನ್ ಹೇಳ್ತಾರೋ. ಈಗ ನಾವೆಲ್ಲ ಗತ ಕಾಲದ ಕಥೆಗಳನ್ನ ಹೇಳ್ತಾ ಬಂದಿರೋದು, ಎಲ್ಲವೂ ಲವ್ ಸ್ಟೋರಿ ಆಗಿರೋದ್ರಿಂದ ಈಗಿನ ಜೆನ್ಸಿ ಏನು ಜನರೇಷನ್ ಇದ್ದಾರೆ ಅವ್ರಿಗೆ ಒಂಥರ ಆ ರೀತಿಯಾದ ಒಂದು ಲವ್, ಒಂದು ಹೊಸ ರೀತಿಯಾದ ನರೇಷನ್ ಅಲ್ಲಿ ಹೊಸಬ್ರನ್ನ ಇಟ್ಕೊಂಡು ತೋರಿಸಿದ್ರೆ ಹೇಗಿರುತ್ತೆ ಅನ್ನೋದು ಗತವೈಭವ. ಈ ಜೆನ್ಸಿಗೆ ಲವ್ಗೆ ಕನೆಕ್ಟ್ ಆಗೋ 3 words ಯಾವ್ದಾದ್ರು ಹೇಳಿ ನಾವು. ಜೆನ್ಸಿ ಲವ್ ಕನೆಕ್ಟ್ ಗೊತ್ತಿಲ್ವಲ್ಲ. ಮೊದಲೇ ನಂಗೆ ಪ್ರೀತಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಸಿಚುವೇಶನ್ಶಿಪ್ ಅಂತಾರೆ. ಆಮೇಲೆ ಬೆಂಚಿಂಗ್, ಅದೇನದು ಅಂದ್ರೆ ಒಬ್ಬರನ್ನ ವೇಟಿಂಗ್ ಅಲ್ಲಿ ಇಟ್ಟಿ ಇನ್ನೊಬ್ಬರ ಜೊತೆ ಡೇಟ್. ಅಯ್ಯೋ ಶಿವ, ಎಂತದ್ ಗುರು ಇದು. ಆಮೇಲೆ ರೆಡ್ ಫ್ಲಾಗ್, ಗ್ರೀನ್ ಫ್ಲಾಗ್, ಆಲ್ ಆಫ್ ದಟ್ ಇಸ್ ಜೆನ್ಸಿ. ಏನಾದ್ರು ಗೊತ್ತಾ ಹೇಳಿ ಸ್ವಲ್ಪ. ನೀವು ಪ್ರೋಮೋದಲ್ಲೇ ಶಿಪ್ ಅಲ್ಲಿ ಬಂದವರು, ನೀವ್ ಹೇಳ್ಬೇಕು. ಸೊ ನೀವ್ ಮಾತಾಡ್ತಾ ನಂಗನ್ಸಿದ್ದು ಏನಂದ್ರೆ ನಿಮ್ಮ ಕನ್ನಡ ಪದ ಬಳಕೆ ತುಂಬಾ ಚೆನ್ನಾಗಿದೆ. ನಾವೇ ಮಾತಾಡ್ತಾ ಮಚ ಗುರು ಹೋಗೋ ಹಂಗೆ ಹಿಂಗೆ, ಸಿನಿಮಾಟೋಗ್ರಾಫರ್ ಅಂತ ನೀವು ಛಾಯಾಗ್ರಾಹಕ ಅಂದಿದ್ದಾಗಿರ್ಬೋದು ಎಲ್ಲ. ಸೊ ನಿಮ್ಗೆ ವರ್ಣಮಾಲೆ ಸಾಂಗ್ ಕೇಳಿದಾಗ ಏನ್ ಅನ್ನಿಸ್ತು? ಮೊದಲು ತುಂಬಾ ಖುಷಿ ಆಯ್ತು. ಈ ತರದೊಂದು ಪದ ಬಳಕೆ, ಈ ತರದೊಂದು ಬರವಣಿಗೆ ನಮ್ಮ ಸಿನಿಮಾದಲ್ಲಿ ಆಗ್ತಿದೆ ಗತವೈಭವದಲ್ಲಿ ಅನ್ನೋದು. ಆದ್ರೆ ಇನ್ನೊಂದೇನ್ ಭಯ, ಆತಂಕ ಇತ್ತು ಅಂದ್ರೆ ಇದನ್ನ ಜನ ಎಷ್ಟು ಮಟ್ಟಿಗೆ ತಗೊಂತಾರೆ. ಇವತ್ತು ತುಂಬಾ, ನಾನು ಒಂದ್ ಕಾಲದಲ್ಲಿ ತುಂಬಾ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾ ಇದ್ದೆ, ಜಂಗಮವಾಣಿ ಅಂತ ಹೇಳ್ತಾ ಇದ್ದೆ, ಆರಕ್ಷಕ ಠಾಣೆ ಅಂತಿದ್ದೆ. ಅದ್ ಜನಕ್ಕೆ ಅರ್ಥ ಆಗ್ತಿರ್ಲಿಲ್ಲ, ಏನ್ ಮಾತಾಡ್ತೀಯ ನೀನು ಅಂತ. ಆಮೇಲೆ ಹಿಂಗಿದ್ರೆ ಅರ್ಥ ಆಗಲ್ಲಪ್ಪ, ನಾವು ಎಲ್ಲರೂ ತರ ಒಂದ್ ಸ್ವಲ್ಪ ಆಂಗ್ಲ ಪದಗಳನ್ನ ಮಿಶ್ರಣ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡೇ ಮಾತಾಡ್ಬೇಕು ಅಂತ. ಸೊ ವರ್ಣಮಾಲೆನ ಎಷ್ಟು ಮಟ್ಟಿಗೆ ಸ್ವೀಕಾರ ಮಾಡ್ತಾರೆ ಅನ್ನೋಂತ ಒಂದು ಆತಂಕ ಇತ್ತು.
ಆದ್ರೆ ಜನಕ್ಕೆ ಇವತ್ತು ಇಷ್ಟ ಆಗಿದೆ. ವರ್ಣಮಾಲೆ ಹಾಡು ಕೇಳ್ತಾ ಇದ್ದಾರೆ. ಬಹುಶಃ ಈ ತರದೆಲ್ಲ ವರ್ಡ್ಸ್ಗಳನ್ನ ಮಿಕ್ಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನ ಕೇಳಿರೋರೇನೋ ನಂಗೆ ಗೊತ್ತಿಲ್ಲ. ಆದ್ರೆ ಕಥೆಗೆ ಏನ್ ಬೇಕು ಅದು ತುಂಬಾ ಅಥೆಂಟಿಕ್ ಆಗಿ ಇದಾಗಿದೆ. ಅಚ್ಚ ಕನ್ನಡದಲ್ಲಿ ಇದೆ ಆ ಹಾಡು. ಸೊ ನಾನು ಇದನ್ನ ಸ್ಫೂರ್ತಿಯಾಗಿ ತಗೊಂಡಿದ್ದೀನಿ. ಒಂದೆರಡು ಲೈನ್ ಹೇಳಲಾ? ಅವಳು ಬಂದರೆ ಅದು ಆಗಮ ಸಂಧಿ, ಅವಳ ಮಾತು ನನಗೆ ಆದೇಶ ಸಂಧಿ, ನೀವಿಬ್ಬರು ಸೇರಿದರೆ ಅದು ಸವರ್ಣ ದೀರ್ಘ ಸಂಧಿ, ನೀವಿಬ್ರು ಮಧ್ಯೆ ಜಗಳ ಆದ್ರೆ ಅದು ಲೋಪ ಸಂಧಿ. ಅಯ್ಯೋ ಸದ್ಯ ಖುಷಿ ಪಟ್ರಿ, ನಾನೆಲ್ಲೋ ಸಂಧಿ ಕರ್ಕೊಂಡೋಗಿ ಬಾರಿಸ್ತೀರಾ ಇಲ್ಲ, ಈ ಸಂಧಿಗಳೆಲ್ಲ ನನ್ ಸ್ಕೂಲಲ್ಲಿ ಭಾರಿ ತಲೆ ಕೊಟ್ಟೋಗ್ಬಿಟ್ಟಿದ್ದಾರೆ. ಈ ಸಂಧಿಗಳು ಇಟ್ಕೊಂಡು ಏನ್ ತಲೆ ತಿಂತಾರಪ್ಪ ಅಂತ ಅಂದ್ಬಿಟ್ಟು ಸ್ಕೂಲಲ್ಲಿ. ಬಟ್ ಚೆನ್ನಾಗಿ ಹೇಳಿದ್ರಿ. ಸುನಿ ಸರ್ ಇದ್ರೆ ಖುಷಿ ಪಡೋರು, ಬಿಕಾಸ್ ಸುನಿ ಸರೇ ವರ್ಣಮಾಲೆ ಹಾಡ್ ಬರ್ದಿರೋದು. ಕಂಪ್ಲೀಟ್ ಎಲ್ಲವೂ ಕನ್ನಡ ಭಾಷೆ ವರ್ಡ್ಸ್ ನ ಉಪಯೋಗಿಸಿ ಮಾಡಿರುವಂತದ್ದು. ಥಿಂಕ್ ವಿ ಆರ್ ವೆರಿ ಪ್ರೌಡ್. ನಮ್ಮ ಸಿನಿಮಾದಲ್ಲಿ ಅಚ್ಚ ಕನ್ನಡದ ಸಾಂಗ್ ಇದು ಅಂತ. ಇದು ಕೊನೆ ರೌಂಡ್. ನಾವು ಒಂದಷ್ಟು ಸ್ಟೇಟ್ಮೆಂಟ್ಸ್ ಹೇಳ್ತಾ ಹೋಗ್ತೀವಿ. ಅಗ್ರಿ ಅಂದ್ರೆ ಹೀಗೆ ಹೇಳ್ಬೇಕು, ಡಿಸ್ಅಗ್ರಿ ಅಂದ್ರೆ ಹೀಗೆ ತೋರಿಸಿ ಸರ್. ಎರಡೂ ಇಲ್ಲ ಅಂದ್ರೆ ಹಿಂಗಿಂಗೂ ತೋರಿಸ್ಬೇಕು. ಹುಡುಗಿರು ಹುಡುಗರಿಗಿನ್ನ ತುಂಬಾ ಸೋಂಬೇರಿ, ಹೌದಾ ಇಲ್ವಾ? ಅಲ್ಲ, ಜನರಿಕ್ ಆಗೋಯ್ತು ಇದು. ಜನರಿಕ್. ಗಂಡ್ಮಕ್ಳೇ ಜಾಸ್ತಿ ಸೋಂಬೇರಿ, ಹೆಣ್ಮಕ್ಳೇ ಆಕ್ಟಿವ್ ಆಗಿರೋದು. ಇದನ್ನ ನಾನು ಒಪ್ಪಲ್ಲ. ಪರ್ಸನ್ ಟು ಪರ್ಸನ್ ವ್ಯತ್ಯಾಸ ಇರುತ್ತೆ. ನೋಡಿದ್ರೆ ಸ್ವಲ್ಪ ಜಾಸ್ತಿ ಹೆಣ್ಮಕ್ಳೇ ಆಕ್ಟಿವ್ ಆಗಿ. ಪಾಪ ದುಷ್ಯಂತ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅವರು. ಇದು ಜನರಿಕ್ ಕ್ವೆಶ್ಚನ್. ಇರೋದೊಂದು ಹೆಣ್ಮಗ, ನಾವು 3 ಜನ ಗಂಡ್ಮಕ್ಳು ಇದೀವಿ ಅಂತ ಬೆಂಬಲಕ್ಕೆ ನಿಂತ್ಕೊಂಡ್ರೆ ಅಯ್ಯೋ ಬೇಡ, ನಿಮ್ ಬೆಂಬಲ ಏನು ಬೇಡ ನಮ್ಗೆ. ಪ್ಲೀಸ್ ಕ್ಯಾನ್ ಸ್ಟ್ಯಾಂಡ್ ಫಾರ್ ಮೈ ಸೆಲ್ಫ್. ಲವ್ ಅಟ್ ಫಸ್ಟ್ ಸೈಟ್ ಈಸ್ ಬೆಟರ್ ದನ್ ಲವ್ ಓವರ್ ದ ಟೈಮ್. ಗೊತ್ತಿಲ್ಲದ ವಿಚಾರ ಯಾಕೆ ಮಾತಾಡೋದು? ಓಕೆ ಇದ್ದಾ? ಓಕೆ. ಮೂವಿ ರಿವ್ಯೂಸ್ ಆರ್ ನಾಟ್ ಜೆನ್ಯೂನ್ ಎನಿಮೋರ್. ಕೆಲವರು ಜೆನ್ಯೂನ್ ಆಗಿ ಕೊಡೋರು ಇದಾರೆ ಈಗ್ಲೂ. ನಾನು ಕೊಡಲ್ಲ ಅಂತ ಹೇಳಕ್ ಆಗಲ್ಲ. ಅಫ್ಕೋರ್ಸ್ ಎರಡೂ ಇರುತ್ತೆ. ಉಪ್ಪಿಟ್ಟು ಇಸ್ ಬೋರಿಂಗ್ ಬಿಕಾಸ್ ನಿಮಗ್ ಮಾಡಕ್ ಬರಲ್ಲ. ಉಪ್ಪಿಟ್ಟು ಇಸ್ ನಾಟ್ ಬೋರಿಂಗ್, ನನ್ಗಿಷ್ಟ ಅದು. ನನ್ಗೂ ಇಷ್ಟ ಆಗುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಇಟ್ ಈಸ್ ಬೋರಿಂಗ್ ಬಿಕಾಸ್ ನಿಮಗ್ ಮಾಡಕ್ ಬರಲ್ಲ. ಅಂದ್ರೆ ಕರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳ್ತಿರೋದು. ಓ ಹಂಗಾ? ಓಕೆ ಓಕೆ, ಹಂಗಾರೆ ಕಪಲ್ ಗೋಲ್ಸ್ ಆರ್ ಓವರ್ ರೇಟೆಡ್. ಸಂಬಂಧ ಆದ್ರೂ ಅದರಲ್ಲಿ ಎರಡೂ ಇರುತ್ತೆ, ಸಿಹಿ ಕಹಿ ಎರಡೂ ಇರುತ್ತೆ. ಅಲ್ಲ, ಕಪಲ್ ಗೋಲ್ಸ್ ಅಂದ್ರೆ ಜಿಮ್, ಹ್ಯಾಶ್ಟ್ಯಾಗ್ ಜಿಮ್, ಹ್ಯಾಶ್ಟ್ಯಾಗ್ ಹಾಲಿಡೇಸ್, ಹ್ಯಾಶ್ಟ್ಯಾಗ್ ಎಲ್ಲ ಜೊತೆಗೆ ಸೇರ್ಕೊಂಡು ಮಾಡ್ತಾರಂತ ಏನೇನೋ ಮಾಡ್ತಿರ್ತಾರಲ್ಲ, ಅದೆಲ್ಲ ಓವರ್ ಅದೆಲ್ಲ ಗೊತ್ತಿಲ್ಲ. ದಟ್ ಇಸ್ ಓವರ್ ರೇಟೆಡ್ ಫಾರ್ ಶೋರ್. ಜೊತೆಯಲ್ಲಿ ಇದನ್ನೆಲ್ಲ ಜೊತೆಯಲ್ಲೇ ಮಾಡ್ತಿರ್ತೀರಲ್ಲ, ಅದನ್ನೇ ಒಂದು ದೊಡ್ಡ ಹ್ಯಾಶ್ಟ್ಯಾಗ್ ಮಾಡ್ಕೊಂಡು ಕಪಲ್ ಗೋಲ್ಸ್ ಅಂತ ಹಾಕ್ತಾರಲ್ಲ, ವಿಚ್ ಇಸ್ ನಾಟ್ ನೆಸೆಸರಿ. ಐ ಫೀಲ್ ಆಸ್ ಫ್ರೆಂಡ್ಸ್ ಆಲ್ಸೋ, ಈಗ ನೀವು ಜೊತೆಗೆ ನಾನು ದುಷ್ಯಂತ್ ಕೂಡ ಫ್ರೆಂಡ್ಸು, ವಿ ಗೋ ಅಂಡ್ ವರ್ಕ್ಔಟ್ ಇನ್ ದ ಜಿಮ್. ಸೊ ಕಪಲ್ಸ್ ಮಾತ್ರ ಜೊತೆಗೆ ಹೋಗಿ ವರ್ಕೌಟ್ ಮಾಡ್ಬೇಕು ಅಥವಾ ಕಪಲ್ಸ್ ಮಾತ್ರ ಜೊತೆಗೆ, ನಾಟ್ ನೆಸೆಸರಿ. ದಟ್ ಇಸ್ ಆಲ್ ಓವರ್ ರೇಟೆಡ್ ಫಾರ್ ಶೋರ್. ಐಟಮ್ ಸಾಂಗ್ಸ್ ಆರ್ ಕ್ರಿಂಜ್. ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿ ಮಾಡಿದ್ರೆ ಪಟಾಕಿ ಪೋರಿ ತರ ಮಾಡಿದ್ರೆ ಕರೆಕ್ಟ್ ಕರೆಕ್ಟ್. ಬ್ಯಾಚುಲರ್ಸ್ ಆರ್ ಹ್ಯಾಪಿಯರ್ ದನ್ ಮ್ಯಾರಿಡ್ ಪೀಪಲ್. ಸ್ಟ್ರಾಂಗ್ ಎಸ್. ಮದುವೆ ಆಗಿಲ್ಲ, ಗೊತ್ತಿಲ್ಲ. ಗಂಡ್ಮಕ್ಳು ಆರಾಮಾಗಿರ್ತಾರೆ ಬ್ಯಾಚುಲರ್ಸ್ ಆಗಿದ್ರೆ. ಮದ್ವೆ ಆದ್ರೆ ಪಾಪ ತುಂಬಾ ರೆಸ್ಪಾನ್ಸಿಬಿಲಿಟಿ, ತಲೆನೋವು ಜಾಸ್ತಿ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ಧನ್ಯವಾದ ಮೆಟ್ರೋ ಸಾಗರ್ ಜೊತೆ ಮಾತಾಡಿದ್ದಕ್ಕೆ. ಇಷ್ಟೊತ್ತು ನಮ್ ಜೊತೆ ಮಾತಾಡಿ ಏನೇನು ಅನ್ನಿಸ್ಲಿಲ್ಲ? ಏನ್ ಅನ್ನಿಸ್ಲಿಲ್ಲ ಅಂತ. ನಿಮ್ ಕ್ವೆಶ್ಚನ್ ಗಳೇ ತುಂಬಾ ಉಲ್ಟಾ ಪಲ್ಟಾ ತರ ಇದೆ. ಇದಕ್ಕೆ ಯಾರು ನೋಡಿ ಏನಂತ ಅದನ್ನ ಅರ್ಥ ಮಾಡ್ಕೊಂಡು ಯಾವ ತರ ಬೈತಾರೋ ಗೊತ್ತಿಲ್ಲ. ಅನ್ಸಿಲ್ಲ, ರೂಟೀನ್ ಅನ್ಸ್ಲಿಲ್ಲ, ಡಿಫ್ರೆಂಟ್ ಆಗಿತ್ತು. ಆಮೇಲೆ ಬೋರಿಂಗ್ ಅನ್ಸ್ಲಿಲ್ಲ, ಫನ್ ಅನ್ಸ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯಕ್ಕೆ ಧನ್ಯವಾದಗಳು ಚೇತನ್ ಮತ್ತು ಜಯಂತ್. ಧನ್ಯವಾದಗಳು. ಎಸ್, ಇದೇ ತಿಂಗಳು 14ನೇ ತಾರೀಕಿಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಗತವೈಭವ ನೋಡಿ. ನೋಡ್ತೀವಿ, ನಾವು ನೋಡ್ತೀವಿ. ಆಡಿಯನ್ಸ್ ಗೆ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್.